ಮಾನವನಾಗಿ ಹುಟ್ಟಿದ್ಮೇಲೆ ಏನೇನ್ ಕಂಡಿ ಕವಿವಾಣಿಯೊಂದು ಕಿವಿಯಲ್ಲಿ ಗುನುಗುತ್ತಿತ್ತು. ಯಾಕೆಂದರೆ ಆ ಪರಿಸರದ ವಾತಾವರಣವೇ ಹೇಳಿತ್ತು, ಜೀವನದಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಬೇಕೆಂದು. ಅಕ್ಷರಶಃ ನಿಜವೇ ಸರಿ, ಈ ಚಾರ್ಮಾಡಿ ಭೂಮಿ ಮೇಲಿನ ಸ್ವರ್ಗವೇ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಸಂಚಾರ ಚಾರ್ಮಾಡಿ ಘಾಟಿಯಲ್ಲಿ ಸಾಗಿ ಬಂದಿತ್ತು. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ಸುಂದರವಾದ ಹಾಗೂ ರೋಮಾಂಚನಕಾರಿ ಘಾಟಿ ರಸ್ತೆ ಎಂದರೆ ಮೊದಲಿಗೆ ನೆನಪಾಗುವುದೇ ಈ ಚಾರ್ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಿಂದ ಆರಂಭವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಸಾಗುವ ಈ ರಸ್ತೆಯಲ್ಲಿ ಒಮ್ಮೆ ಪ್ರಯಾಣಿಸಿದರೆ ಸಾಕು, ನಮ್ಮ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಮೋಡಗಳನ್ನೇ ಮುಟ್ಟಿ ನಿಂತಿರುವ ಬೆಟ್ಟಗಳು, ಅಸಂಖ್ಯಾತ ಗಿಡಮರ ಬಳ್ಳಿಗಳಿಗೆ ಸಾಕ್ಷಿಯಾದ ದಟ್ಟ ಕಾನನ, ಪ್ರಕೃತಿಯ ಮಧ್ಯಭಾಗದಲ್ಲಿ ತಿರುವು ಮುರುವು ರಸ್ತೆಯ ಮಧ್ಯೆ ತಂಗಾಳಿಯಲ್ಲಿ ಸಾಗುತ್ತಿದ್ದರೆ ಎಂಥ ಇಳಿ ವಯಸ್ಸಿನಲ್ಲೂ ಯೌವನ ಮೂಡಿದಂತೆ, ಚಿಂತೆಗಳು ಮರೆತಂತೆ, ಜೀವನವೇ ಬೇಸರಿಸಿ ಕುಳಿತಿದ್ದ ಮನಸ್ಸುಗಳಿಗೆ ಜೀವನವೇ ಸಾಕಾಗುತ್ತಿಲ್ಲ ಎಂದೆನಿಸದಿರದು ಈ ಒಂದು ಪ್ರದೇಶ. ಸದಾಕಾಲ ತಂಪಿನಿಂದಲೇ ಕೂಡಿರುವ ಈ ಪ್ರದೇಶ ಮಳೆಗಾಲದಲ್ಲಿ ಅಕ್ಷರಶಃ ಸ್ವರ್ಗವೇ ನಾಚುವಂತ ಸೌಂದರ್ಯವತಿಯಂತೆ ಕಂಗೊಳಿಸುತ್ತಿರುತ್ತದೆ. ರಸ್ತೆಯ ಪ್ರತಿಯೊಂದು ತಿರುವುಗಳಲ್ಲೂ ಹೊಸ ಹೊಸ ನೋಟ, ಅಸಂಖ್ಯಾತ ಜಲಪಾತಗಳು, ವಿಶಿಷ್ಟ ಪ್ರಾಣಿ ಪಕ್ಷಿಗಳ ಸಂಚಲನ, ಇವೆಲ್ಲವನ್ನು ಕಾವಲಾಗಿ ಕಾಯುತ್ತಿರುವ ಅಣ್ಣಪ್ಪ ಸ್ವಾಮಿಯೇ ಇಲ್ಲಿನ ಮೂಲ ಆಕರ್ಷಣೆ. ಪ್ರಕೃತಿಗೆ ಸೆಡ್ಡು ಹೊಡೆದು ನಿರ್ಮಿಸಿರುವ ಈ ರಸ್ತೆ ಸರಿಸುಮಾರು 25 ಕಿಲೋಮೀಟರ್ ಉದ್ದ ಹೊಂದಿದ್ದು 11ರಿಂದ 12 ಕಡಿದಾದ ತಿರುವುಗಳಿಂದ ಕೂಡಿದೆ. ಸಮುದ್ರ ಮಟ್ಟದಿಂದ ಸರಿಸುಮಾರು 900 ಮೀಟರ್ ಇಂದ 1550 ಮೀಟರ್ ತನಕ ಎತ್ತರವಿದ್ದು ಕರ್ನಾಟಕದ ಬಹುತೇಕ ಸಾರಿಗೆ ಸಂಪರ್ಕದ ಮೂಲವಾಗಿದೆ. ಮಳೆಗಾಲದಲ್ಲಿ ದಟ್ಟ ಮಂಜು ಮತ್ತು ಜಾರುವ ರಸ್ತೆಗಳಿಂದ ಕೂಡಿದ್ದು ಅತಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು. ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನೀವೇನಾದ್ರೂ ಚಾರ್ಮಾಡಿ ಘಾಟಿಯ ಕಡೆಗೆ ಪ್ಲಾನ್ ಮಾಡ್ತಾ ಇದ್ರೆ ಜುಲೈ ತಿಂಗಳಲ್ಲಿ ಬೆಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ. ಹಾಗೂ ಬೆಳಗಿನ ಜಾವ ಯಾವ ವಸಂತದಲ್ಲಾದ್ರೂ ನೀವು ಈ ಭಾಗದಲ್ಲಿ ಸಾಗಿ ಹೋದರೆ ನಿಮಗೆ ಈ ಪ್ರಕೃತಿಯ ಮಾಯಾಲೋಕ ನಿರಾಸೆ ಮೂಡಿಸದಿರದು. ಇಷ್ಟೆಲ್ಲ ವೈವಿಧ್ಯತೆ ನೀಡಿ ನಮ್ಮನ್ನು ಸದಾಕಾಲ ಕಾಯುವ ಪ್ರಕೃತಿ ಮಾತೆಗೆ ಮನೋರಂಜನೆ ಹೆಸರಿನಲ್ಲಿ ಮಾತ್ರ ಮಲಿನಗೊಳಿಸದಿರೋಣ. ಏನೇ ಆಗಲಿ, ಚಾರ್ಮಾಡಿ ಕಡೆಗೆ ಜೀವನದಲ್ಲಿ ಒಮ್ಮೆಯಾದರೂ ನಿಮ್ಮ ಪ್ರಯಾಣ ಸಾಗಲಿ. ವಿಡಿಯೋ ಇಷ್ಟವಾದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರೆಯದಿರಿ. ಮತ್ತೆ ಸಿಗ್ತಾ ಇರೋಣ. ಧನ್ಯವಾದಗಳು.